ನನಗೆ ತಿಳಿದಿಲ್ಲ ಪಾಪ ಪುಣ್ಯ ಯಾವುದು. ಆದರೆ ಇಷ್ಟು ತಿಳಿದಿದೆ, ನಮ್ಮ ಕಾರ್ಯದಿಂದ ಯಾರಾದರೂ ದುಃಖ ಪಡುತ್ತಿದ್ದರೆ ಅದೇ ಪಾಪ. ನಮ್ಮ ಕಾರ್ಯದಿಂದ ಯಾರದಾದರೂ ಮುಖದಲ್ಲಿ ನಗು ಮೂಡಿದರೆ ಅದೇ ಪುಣ್ಯ. ಸಣ್ಣದಾದ ಕತೆ. ಈ ಕತೆ ಒಂದು ಊರಿನ ಒಬ್ಬ ಪೋಸ್ಟ್ಮ್ಯಾನದು. ಒಬ್ಬ ಪೋಸ್ಟ್ಮ್ಯಾನ್ ಅಂಕಲ್ ವರ್ಷಗಳಿಂದ ಮನೆ ಮನೆಗೆ ಅಂಚೆ ತಲುಪಿಸುವ ಕೆಲಸ ಮಾಡುತ್ತಿದ್ದರು. ಆದರೆ ಇವತ್ತು ಅವರ ಬಳಿ ಇಂಥದ್ದೊಂದು ಪತ್ರ ಬಂದಿತ್ತು. ಇದರ ಮೇಲೆ ಹೊಸ ವಿಳಾಸ ಬರೆದಿತ್ತು. ಈ ವಿಳಾಸದಲ್ಲಿ ಇವತ್ತಿನವರೆಗೆ ಅವರು ಯಾವತ್ತೂ ಪತ್ರ ತಲುಪಿಸಿರಲಿಲ್ಲ. ಎಲ್ಲ ಪತ್ರಗಳನ್ನು ಹಂಚಿದ ಮೇಲೆ ಅವರು ಆ ಮನೆ ತಲುಪಿದರು. ಹೊಸ ವಿಳಾಸದಲ್ಲಿ ತಲುಪಿದರು. ಬಾಗಿಲು ತಟ್ಟಿದರು. ಗಟ್ಟಿಯಾದ ಸ್ವರದಲ್ಲಿ, ಪೋಸ್ಟ್ಮ್ಯಾನ್, ಪತ್ರ ಬಂದಿದೆ. ಒಳಗಿಂದ ಒಬ್ಬಳು ಹುಡುಗಿಯ ಸ್ವರ ಬಂತು, ಚಾಚಾ, ಬಾಗಿಲಿನ ಕೆಳಗಿಂದ ಪತ್ರವನ್ನು ಎಸೇರಿ. ಪೋಸ್ಟ್ಮ್ಯಾನ್ ಸಾಬ್ಗೆ ಕೋಪ ಬಂತು. ನಾನು ಇಷ್ಟು ದೂರದಿಂದ ಪತ್ರ ಕೊಡಲು ಬಂದಿರುವೆ. ಇವಳು ಮಹಾರಾಣಿಗೆ ಒಳಗಿಂದ ಇಲ್ಲಿ ತನಕ ಬರಲು ಕಷ್ಟವಾಗುತ್ತಿದೆ ಹೇಳಲಾರಂಭಿಸಿದರು. ರಿಜಿಸ್ಟ್ರಿ ಇದೆ, ಹಸ್ತಾಕ್ಷರ ಮಾಡಬೇಕಾಗಿದೆ, ಹೊರಗೆ ಬಾ. ಒಳಗಿಂದ ಸ್ವರ ಬಂತು, ಬರುತ್ತೇನೆ. 2, 3, 5 ನಿಮಿಷವಾಯಿತು. ಒಳಗಿಂದ ಯಾರೂ ಬರಲಿಲ್ಲ. ಅವರಿಗೆ ಇನ್ನೂ ಸಿಟ್ಟು ಬಂತು. ವಿಚಿತ್ರವಾಗಿದೆ, ಪತ್ರ ಕೊಡಲು ಬಂದಿರುವೆ, ತೆಗೆದುಕೊಳ್ಳಲು ಯಾರೂ ಬರುತ್ತಿಲ್ಲ. ಸುಮಾರು 5 ನಿಮಿಷದ ನಂತರ ಬಾಗಿಲು ತೆರೆಯಿತು. 12-13 ವರ್ಷದ ಒಬ್ಬಳು ಹುಡುಗಿ ಬಾಗಿಲು ತೆರೆದಳು. ಆ ಪೋಸ್ಟ್ಮ್ಯಾನ್ ಅವರು ಶಾಕ್ ಆದರು. ಆ 12-13 ವರ್ಷದ ಹುಡುಗಿಗೆ ಕಾಲುಗಳಿರಲಿಲ್ಲ. ಅವನಿಗೆ ತುಂಬ ಗಿಲ್ಟಾಯಿತು. ಪಾಪ ಪ್ರಜ್ಞೆ ಮೂಡಿತು. ಇಷ್ಟು ಸಮಯದವರೆಗೆ ಕಾದೆ, ಇನ್ನು ಹೆಚ್ಚಿನ 5 ನಿಮಿಷ ಕೂಡ ಕಾಯಲು ಆಗಲಿಲ್ಲ ಎಂದು ನೊಂದುಕೊಂಡರು. ಅವರು ಏನೋ ಹೇಳುವ ಮೊದಲೇ ಹುಡುಗಿ ಹೇಳಿದಳು, ಕ್ಷಮಿಸಿ ಚಾಚಾ, ಬರುವಾಗ ಸ್ವಲ್ಪ ತಡವಾಯಿತು. ಕೊಡಿ ನನ್ನ ಪತ್ರ. ಎಲ್ಲಿ ಹಸ್ತಾಕ್ಷರ ಮಾಡಬೇಕು, ಸೈನ್ ಮಾಡಬೇಕು. ಅದರ ನಂತರ ಈ ಅಂಚೆ ಮನುಷ್ಯ ಆಶೀರ್ವಾದ ನೀಡಿದರು ಮತ್ತು ಹೊರಟು ಹೋದರು. 10-12 ದಿನಗಳ ನಂತರ ಮತ್ತೆ ಒಂದು ಪತ್ರ ಬಂತು. ಅದು ಇದೇ ವಿಳಾಸದ್ದು. ಈಗ ಅವರು ಅಲ್ಲಿಗೆ ಹೋಗಲು ತುಂಬ ಉತ್ಸಾಹದಿಂದ ಇದ್ದರು. ಪೋಸ್ಟ್ಮ್ಯಾನ್ ಸಾಬ್ ಅಲ್ಲಿಗೆ ತಲುಪಿದರು. ಬಾಗಿಲು ತಟ್ಟಿದರು. ಹೇಳಿದರು, ಪತ್ರ ಇದೆ, ಬಾಗಿಲಿನ ಕೆಳಗಿಂದ ಬಿಸಾಡುತ್ತೇನೆ, ಬರಬೇಡಿ ಬಾಗಿಲಿನ ತನಕ. ಆವಾಗ ಸ್ವರ ಬಂತು, ಅರೆ ಚಾಚಾ, ನಿಲ್ಲಿ ನಿಲ್ಲಿ, ನೀವು ಹೋಗಬಾರದು, ನಿಲ್ಲಿ, ಹೋಗಬೇಡಿ, ಪತ್ರ ತೆಗೆದುಕೊಳ್ಳಲು ನಾನೇ ಬರುತ್ತೇನೆ. 2-3 ನಿಮಿಷದ ನಂತರ ಹುಡುಗಿ ಬಂದಳು. ಬಂದು ಹೇಳಿದಳು, ನನ್ನ ಪತ್ರ ಕೊಡಿ, ನೀವು ನಿಲ್ಲಿ, ನಾನು ನಿಮಗೊಂದು ಉಡುಗೊರೆ ತಂದು ಬರುತ್ತೇನೆ. ಒಳಗೆ ಹೋದಳು. ವಾಪಸ್ ಬಂದಾಗ ಒಂದು ಸಣ್ಣದಾದ ಗಿಫ್ಟ್ ತಂದಳು. ಪ್ಯಾಕೆಟ್ ಇತ್ತು. ಆ ಚಾಚಾ ಅಂಚೆ ಮನುಷ್ಯ ಹೇಳಿದ, ಇದೇನು, ನನಗಾಗಿ ಯಾಕೆ? ಹುಡುಗಿ ಹೇಳಿದಳು, ನೀವು ಇದನ್ನು ಸ್ವೀಕರಿಸಲೇಬೇಕು. ಇದು ನನ್ನ ಚಾಚನಿಗೆ ಪ್ರೀತಿಯ ಉಡುಗೊರೆ. ನೀವು ಬೇಡ ಎಂದು ಹೇಳಬೇಡಿ. ನಿಮ್ಮ ಕಚೇರಿಗೆ ಹೋಗಿ ತೆರೆದು ನೋಡಿ, ಅಲ್ಲಿಯವರೆಗೆ ತೆರೆಯಬೇಡಿ. ಈ ಮಾತನ್ನು ಖಂಡಿತವಾಗಿ ಪಾಲಿಸಬೇಕು. ಈ ಪೋಸ್ಟ್ಮ್ಯಾನ್ ಹುಡುಗಿಗೆ ಆಶೀರ್ವಾದ ಮಾಡಿ ಕಚೇರಿಗೆ ಬಂದರು. ಕಚೇರಿಗೆ ಬಂದು ಆ ಗಿಫ್ಟ್ ತೆರೆದರು. ಬಾಕ್ಸ್ ತೆರೆದರು. ಅದರಲ್ಲಿ ಅವರಿಗಾಗಿ ಸುಂದರವಾದ ಚಪ್ಪಲಿಗಳು ಇದ್ದವು. ಬರಿಕಾಲಲ್ಲಿ ಅಂಚೆಗಳನ್ನು ಹಂಚಲು ನಡೆದಾಡುತ್ತಿದ್ದರು. ಯಾರೂ ಕೂಡ ಗಮನಿಸಲಿಲ್ಲ. ಆ ಹುಡುಗಿ ಮಾತ್ರ ಪೋಸ್ಟ್ಮ್ಯಾನ್ನ ಕಾಲುಗಳ ಕಡೆ ಗಮನ ಕೊಟ್ಟಳು ಮತ್ತು ತನ್ನ ಚಾಚನಿಗೆ ಚಪ್ಪಲಿಗಳನ್ನು ಗಿಫ್ಟ್ ಮಾಡಿದಳು. ಪೋಸ್ಟ್ಮ್ಯಾನ್ನ ಕಣ್ಣುಗಳು ಕಣ್ಣೀರಿಂದ ತುಂಬಿದವು. ಅಳುತ್ತಿದ್ದರು, ಯೋಚಿಸುತ್ತಿದ್ದರು. ಆ ಮಗಳು ನನಗೆ ಚಪ್ಪಲಿಯನ್ನು ಉಡುಗೊರೆಯಾಗಿ ಕೊಟ್ಟಳು, ಆದರೆ ನಾನು ಅವಳಿಗೆ ಕಾಲುಗಳನ್ನು ಎಲ್ಲಿಂದ ತರಲಿ? ಮತ್ತೆ ಅವರಿಗೆ ಆ ವಿಷಯ ನೆನಪಾಯಿತು. ಆವಾಗ ಅವರಿಗೆ 5 ನಿಮಿಷ ವೇಟ್ ಮಾಡಲಾಗಲಿಲ್ಲ. ಕೋಪಗೊಂಡಿದ್ದರು. ಆ ಹೃದಯವಂತ ಹುಡುಗಿಯ ಭಾವನೆಗಳನ್ನು ಅರ್ಥ ಮಾಡಲು ಸಾಧ್ಯವಾಗಲಿಲ್ಲ. ಸಣ್ಣದಾದ ಕತೆ ಎಲ್ಲದಕ್ಕಿಂತ ದೊಡ್ಡ ಪಾಠವನ್ನೇ ಕಲಿಸುತ್ತಿದೆ. ಇವತ್ತಿನ ಜನಜೀವನದಲ್ಲಿ ಸಂವೇದನೆ, ಇಮೋಷನ್ ಇಲ್ಲವಾಗಿ ಎಲ್ಲವೂ ನಾಶವಾಗಿದೆ. ನಾವು ಇಮೋಷನ್ಲೆಸ್ ಆಗಿದ್ದೇವೆ. ತುಂಬ ಬೇಗ ಬೇರೆಯವರನ್ನು ಜಡ್ಜ್ ಮಾಡಲು ಪ್ರಯತ್ನಿಸುತ್ತೇವೆ. ತುಂಬ ಬೇಗ ಜನರ ತಪ್ಪುಗಳನ್ನು ಹುಡುಕಿ ನಮ್ಮ ಅಭಿಪ್ರಾಯವನ್ನು ಕೊಡಲು ಪ್ರಾರಂಭಿಸಿದ್ದೇವೆ. ಇದನ್ನು ನಿಲ್ಲಿಸೋಣ. ಬೇರೆಯವರಲ್ಲಿದ್ದ ಒಳ್ಳೆಯ ಗುಣವನ್ನು ಎತ್ತಿ ತೋರಿಸೋಣ. ಒಳ್ಳೆಯದನ್ನೇ ಹುಡುಕೋಣ. ನಾವು ಇಮೋಷನ್ಲೆಸ್ ಆಗುವುದು ಬೇಡ. ಯಾಕೆಂದರೆ ಭಾವನೆಗಳು, ಸಂವೇದನೆಯಿಂದಲೇ ಈ ಜಗತ್ತು ಸುಂದರವಾಗಿರುವುದು. ಈ ಇಮೋಷನ್ ನಾಶವಾದರೆ ಸಂಬಂಧಗಳು ಕಡಿದು ಹೋಗುತ್ತದೆ. ಸಂಬಂಧಗಳನ್ನು ಯಾರೂ ಕೂಡ ಗೌರವಿಸುವುದಿಲ್ಲ. ಕೊನೆಗೆ ನಾನು ಇದನ್ನೇ ಹೇಳಲು ಬಯಸುತ್ತಿದ್ದೇನೆ, ನಗುವುದನ್ನು ಕಲಿಯೋಣ.
ನಗು ಹಂಚುತ್ತಾ ಜೀವನ ಸಾಗಿಸೋಣ. ಜ್ಞಾನ ಎಲ್ಲರ ಬಳಿ ಇದೆ, ನೆಮ್ಮದಿ ಇಲ್ಲ, ಸಂತೋಷಕ್ಕಾಗಿ ಕಾಯುತ್ತಾ ಇರುತ್ತಾರೆ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿರಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ಭೇಟಿ ಮುಂದಿನ ಕಥೆಯೊಡನೆ. ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ ಸದಾ ನಗುನಗುತ್ತಾ ಇರಿ.